ಮಹತ್ವದ ಆಭರಣಗಳು ಪತ್ತೆಯಾಗಿರುವಂತಹ ಒಂದು ಘಟನೆ ನಡೆದಿದೆ. 60 ವರ್ಷಗಳ ಹಿಂದೆ ಹೂತು ಹೋಗಿದ್ದ ಆಭರಣಗಳು ಈಗ ಪತ್ತೆಯಾಗಿದೆ. ಜಮೀನಿನಲ್ಲಿ ಹೂತು ಹೋಗಿದ್ದ ದೇವರ ಆಭರಣಗಳು ಪತ್ತೆಯಾಗಿದೆ. ದೇವರ ಚಿನ್ನ, ಕಂಚಿನ ಆಭರಣ ಇರುವ ಲಾಕರ್ ಪತ್ತೆಯಾಗಿದೆ. ದೇವಸ್ಥಾನದ ಬುನಾದಿ ಹಾಕುವ ವೇಳೆ ಈ ಒಡವೆಗಳು ಸಿಕ್ಕಿದ್ದಾವೆ. ಎಲ್ಲಿ ಸಿಕ್ಕಿರೋದು? ಚಳ್ಳಕೆರೆ ತಾಲೂಕಿನ ಬಂಗಾರ ದೇವರಹಟ್ಟಿ ಗ್ರಾಮದಲ್ಲಿ ಆಗಿರೋದು. ನ್ಯಾಸನಾಯಕ ಬುಡಕಟ್ಟು ಸಂಸ್ಕೃತಿಗೆ ಸೇರಿದ ಆಭರಣಗಳು ಈಗ ಪತ್ತೆಯಾಗಿರೋದು. ಕಾಂತಾರ ಸಿನಿಮಾದಲ್ಲೂ ಕೂಡ ಇದೇ ರೀತಿಯ ಒಂದು ಸ್ಟೋರಿ ಬರುತ್ತೆ. ದೈವದ ಆಭರಣಗಳೆಲ್ಲ ಸಿಗೋದು. ಇಲ್ಲೂ ಕೂಡ ಹಂಗೆ ಆಗಿದೆ ನೋಡಿ. ಚಳ್ಳಕೆರೆ ತಾಲೂಕಿನ ಬಂಗಾರ ದೇವರಹಟ್ಟಿ ಗ್ರಾಮದಲ್ಲಿ ದೇವರ ಆಭರಣಗಳು ದೇವಸ್ಥಾನದ ಬುನಾದಿ ಹಾಕುವ ಸಮಯದಲ್ಲಿ ಈ ಒಡವೆಗಳು ಸಿಕ್ಕಿದಾವೆ. ದೇವರ ಚಿನ್ನ, ಕಂಚಿನ ಆಭರಣ ಇರುವಂತ ಲಾಕರ್ ಅದು. ಜಮೀನಿನಲ್ಲಿ ಹೂತು ಹೋಗಿದ್ದ ದೇವರ ಆಭರಣಗಳು ಪತ್ತೆಯಾಗಿದ್ದಾವೆ. ಸುಮಾರು 60 ವರ್ಷಗಳ ಹಿಂದೆ ಹೂತಿಟ್ಟಿದ್ದಂತಹ ದೇವರ ಆಭರಣಗಳು ಅನ್ನೋದು ಈಗ ಸದ್ಯಕ್ಕೆ ಮಾಹಿತಿ ಸಿಕ್ಕಿದೆ. ಪ್ರತಿ ವರ್ಷ ಜಾತ್ರೆಯಲ್ಲಿ ಮಾತ್ರ ದೇವರ ಆಭರಣವನ್ನ ಪೂಜಾರಿಯ ವಂಶಸ್ಥರು ತೆಗಿತಾ ಇದ್ರು. 60 ವರ್ಷಗಳ ಹಿಂದೆ ಆಭರಣದ ಪೆಟ್ಟಿಗೆಯನ್ನ ಪೂಜಾರಿ ಹೂತಿಟ್ಟಿದ್ರು. ಆ ನಂತರ ತೆಗೆದಿರಲಿಲ್ಲ. ಈಗ ಅದು ಪತ್ತೆಯಾಗಿದೆ. ಆಭರಣಗಳು ಪತ್ತೆಯಾಗಿರುವಂತಹ ಒಂದು ಘಟನೆ ನಡೆದಿದೆ. 60 ವರ್ಷಗಳ ಹಿಂದೆ ಹೂತು ಹೋಗಿದ್ದ ಆಭರಣಗಳು ಈಗ ಪತ್ತೆಯಾಗಿದೆ. ಜಮೀನಿನಲ್ಲಿ ಹೂತು ಹೋಗಿದ್ದ ದೇವರ ಆಭರಣಗಳು ಪತ್ತೆಯಾಗಿದೆ. ದೇವರ ಚಿನ್ನ, ಕಂಚಿನ ಆಭರಣ ಇರುವ ಲಾಕರ್ ಪತ್ತೆಯಾಗಿದೆ. ದೇವಸ್ಥಾನದ ಬುನಾದಿ ಹಾಕುವ ವೇಳೆ ಈ ಒಡವೆಗಳು ಸಿಕ್ಕಿದ್ದಾವೆ. ಎಲ್ಲಿ ಸಿಕ್ಕಿರೋದು? ಚಳ್ಳಕೆರೆ ತಾಲೂಕಿನ ಬಂಗಾರ ದೇವರಹಟ್ಟಿ ಗ್ರಾಮದಲ್ಲಿ ಆಗಿರೋದು. ನ್ಯಾಸನಾಯಕ ಬುಡಕಟ್ಟು ಸಂಸ್ಕೃತಿಗೆ ಸೇರಿದ ಆಭರಣಗಳು ಈಗ ಪತ್ತೆಯಾಗಿರೋದು. ಕಾಂತಾರ ಸಿನಿಮಾದಲ್ಲೂ ಕೂಡ ಇದೇ ರೀತಿಯ ಒಂದು ಸ್ಟೋರಿ ಬರುತ್ತೆ. ದೈವದ ಆಭರಣಗಳೆಲ್ಲ ಸಿಗೋದು. ಇಲ್ಲೂ ಕೂಡ ಹಂಗೆ ಆಗಿದೆ ನೋಡಿ. ಚಳ್ಳಕೆರೆ ತಾಲೂಕಿನ ಬಂಗಾರ ದೇವರಹಟ್ಟಿ ಗ್ರಾಮದಲ್ಲಿ ದೇವರ ಆಭರಣಗಳು ದೇವಸ್ಥಾನದ ಬುನಾದಿ ಹಾಕುವ ಸಮಯದಲ್ಲಿ ಈ ಒಡವೆಗಳು ಸಿಕ್ಕಿದಾವೆ. ದೇವರ ಚಿನ್ನ, ಕಂಚಿನ ಆಭರಣ ಇರುವಂತ ಲಾಕರ್ ಅದು. ಜಮೀನಿನಲ್ಲಿ ಹೂತು ಹೋಗಿದ್ದ ದೇವರ ಆಭರಣಗಳು ಪತ್ತೆಯಾಗಿದ್ದಾವೆ. ಸುಮಾರು 60 ವರ್ಷಗಳ ಹಿಂದೆ ಹೂತಿಟ್ಟಿದ್ದಂತಹ ದೇವರ ಆಭರಣಗಳು ಅನ್ನೋದು ಈಗ ಸದ್ಯಕ್ಕೆ ಮಾಹಿತಿ ಸಿಕ್ಕಿದೆ. ಪ್ರತಿ ವರ್ಷ ಜಾತ್ರೆಯಲ್ಲಿ ಮಾತ್ರ ದೇವರ ಆಭರಣವನ್ನ ಪೂಜಾರಿಯ ವಂಶಸ್ಥರು ತೆಗಿತಾ ಇದ್ರು. 60 ವರ್ಷಗಳ ಹಿಂದೆ ಆಭರಣದ ಪೆಟ್ಟಿಗೆಯನ್ನ ಪೂಜಾರಿ ಹೂತಿಟ್ಟಿದ್ರು. ಆ ನಂತರ ತೆಗೆದಿರಲಿಲ್ಲ. ಈಗ ಅದು ಪತ್ತೆಯಾಗಿದೆ. ಆಭರಣಗಳು ಪತ್ತೆಯಾಗಿರುವಂತಹ ಒಂದು ಘಟನೆ ನಡೆದಿದೆ. 60 ವರ್ಷಗಳ ಹಿಂದೆ ಹೂತು ಹೋಗಿದ್ದ ಆಭರಣಗಳು ಈಗ ಪತ್ತೆಯಾಗಿದೆ. ಜಮೀನಿನಲ್ಲಿ ಹೂತು ಹೋಗಿದ್ದ ದೇವರ ಆಭರಣಗಳು ಪತ್ತೆಯಾಗಿದೆ. ದೇವರ ಚಿನ್ನ, ಕಂಚಿನ ಆಭರಣ ಇರುವ ಲಾಕರ್ ಪತ್ತೆಯಾಗಿದೆ. ದೇವಸ್ಥಾನದ ಬುನಾದಿ ಹಾಕುವ ವೇಳೆ ಈ ಒಡವೆಗಳು ಸಿಕ್ಕಿದ್ದಾವೆ. ಎಲ್ಲಿ ಸಿಕ್ಕಿರೋದು? ಚಳ್ಳಕೆರೆ ತಾಲೂಕಿನ ಬಂಗಾರ ದೇವರಹಟ್ಟಿ ಗ್ರಾಮದಲ್ಲಿ ಆಗಿರೋದು. ನ್ಯಾಸನಾಯಕ ಬುಡಕಟ್ಟು ಸಂಸ್ಕೃತಿಗೆ ಸೇರಿದ ಆಭರಣಗಳು ಈಗ ಪತ್ತೆಯಾಗಿರೋದು. ಕಾಂತಾರ ಸಿನಿಮಾದಲ್ಲೂ ಕೂಡ ಇದೇ ರೀತಿಯ ಒಂದು ಸ್ಟೋರಿ ಬರುತ್ತೆ. ದೈವದ ಆಭರಣಗಳೆಲ್ಲ ಸಿಗೋದು. ಇಲ್ಲೂ ಕೂಡ ಹಂಗೆ ಆಗಿದೆ ನೋಡಿ. ಚಳ್ಳಕೆರೆ ತಾಲೂಕಿನ ಬಂಗಾರ ದೇವರಹಟ್ಟಿ ಗ್ರಾಮದಲ್ಲಿ ದೇವರ ಆಭರಣಗಳು ದೇವಸ್ಥಾನದ ಬುನಾದಿ ಹಾಕುವ ಸಮಯದಲ್ಲಿ ಈ ಒಡವೆಗಳು ಸಿಕ್ಕಿದಾವೆ. ದೇವರ ಚಿನ್ನ, ಕಂಚಿನ ಆಭರಣ ಇರುವಂತ ಲಾಕರ್ ಅದು. ಜಮೀನಿನಲ್ಲಿ ಹೂತು ಹೋಗಿದ್ದ ದೇವರ ಆಭರಣಗಳು ಪತ್ತೆಯಾಗಿದ್ದಾವೆ. ಸುಮಾರು 60 ವರ್ಷಗಳ ಹಿಂದೆ ಹೂತಿಟ್ಟಿದ್ದಂತಹ ದೇವರ ಆಭರಣಗಳು ಅನ್ನೋದು ಈಗ ಸದ್ಯಕ್ಕೆ ಮಾಹಿತಿ ಸಿಕ್ಕಿದೆ. ಪ್ರತಿ ವರ್ಷ ಜಾತ್ರೆಯಲ್ಲಿ ಮಾತ್ರ ದೇವರ ಆಭರಣವನ್ನ ಪೂಜಾರಿಯ ವಂಶಸ್ಥರು ತೆಗಿತಾ ಇದ್ರು. 60 ವರ್ಷಗಳ ಹಿಂದೆ ಆಭರಣದ ಪೆಟ್ಟಿಗೆಯನ್ನ ಪೂಜಾರಿ ಹೂತಿಟ್ಟಿದ್ರು. ಆ ನಂತರ ತೆಗೆದಿರಲಿಲ್ಲ. ಈಗ ಅದು ಪತ್ತೆಯಾಗಿದೆ. ಆಭರಣಗಳು ಪತ್ತೆಯಾಗಿರುವಂತಹ ಒಂದು ಘಟನೆ ನಡೆದಿದೆ. 60 ವರ್ಷಗಳ ಹಿಂದೆ ಹೂತು ಹೋಗಿದ್ದ ಆಭರಣಗಳು ಈಗ ಪತ್ತೆಯಾಗಿದೆ. ಜಮೀನಿನಲ್ಲಿ ಹೂತು ಹೋಗಿದ್ದ ದೇವರ ಆಭರಣಗಳು ಪತ್ತೆಯಾಗಿದೆ. ದೇವರ ಚಿನ್ನ, ಕಂಚಿನ ಆಭರಣ ಇರುವ ಲಾಕರ್ ಪತ್ತೆಯಾಗಿದೆ. ದೇವಸ್ಥಾನದ ಬುನಾದಿ ಹಾಕುವ ವೇಳೆ ಈ ಒಡವೆಗಳು ಸಿಕ್ಕಿದ್ದಾವೆ. ಎಲ್ಲಿ ಸಿಕ್ಕಿರೋದು? ಚಳ್ಳಕೆರೆ ತಾಲೂಕಿನ ಬಂಗಾರ ದೇವರಹಟ್ಟಿ ಗ್ರಾಮದಲ್ಲಿ ಆಗಿರೋದು. ನ್ಯಾಸನಾಯಕ ಬುಡಕಟ್ಟು ಸಂಸ್ಕೃತಿಗೆ ಸೇರಿದ ಆಭರಣಗಳು ಈಗ ಪತ್ತೆಯಾಗಿರೋದು. ಕಾಂತಾರ ಸಿನಿಮಾದಲ್ಲೂ ಕೂಡ ಇದೇ ರೀತಿಯ ಒಂದು ಸ್ಟೋರಿ ಬರುತ್ತೆ. ದೈವದ ಆಭರಣಗಳೆಲ್ಲ ಸಿಗೋದು. ಇಲ್ಲೂ ಕೂಡ ಹಂಗೆ ಆಗಿದೆ ನೋಡಿ. ಚಳ್ಳಕೆರೆ ತಾಲೂಕಿನ ಬಂಗಾರ ದೇವರಹಟ್ಟಿ ಗ್ರಾಮದಲ್ಲಿ ದೇವರ ಆಭರಣಗಳು ದೇವಸ್ಥಾನದ ಬುನಾದಿ ಹಾಕುವ ಸಮಯದಲ್ಲಿ ಈ ಒಡವೆಗಳು ಸಿಕ್ಕಿದಾವೆ. ದೇವರ ಚಿನ್ನ, ಕಂಚಿನ ಆಭರಣ ಇರುವಂತ ಲಾಕರ್ ಅದು. ಜಮೀನಿನಲ್ಲಿ ಹೂತು ಹೋಗಿದ್ದ ದೇವರ ಆಭರಣಗಳು ಪತ್ತೆಯಾಗಿದ್ದಾವೆ. ಸುಮಾರು 60 ವರ್ಷಗಳ ಹಿಂದೆ ಹೂತಿಟ್ಟಿದ್ದಂತಹ ದೇವರ ಆಭರಣಗಳು ಅನ್ನೋದು ಈಗ ಸದ್ಯಕ್ಕೆ ಮಾಹಿತಿ ಸಿಕ್ಕಿದೆ. ಪ್ರತಿ ವರ್ಷ ಜಾತ್ರೆಯಲ್ಲಿ ಮಾತ್ರ ದೇವರ ಆಭರಣವನ್ನ
ಪೂಜಾರಿಯ ವಂಶಸ್ಥರು ತೆಗಿತಾ ಇದ್ರು. 60 ವರ್ಷಗಳ ಹಿಂದೆ ಆಭರಣದ ಪೆಟ್ಟಿಗೆಯನ್ನ ಪೂಜಾರಿ ಹೂತಿಟ್ಟಿದ್ರು, ಆನಂತರ ತೆಗೆದಿರಲಿಲ್ಲ. ಈಗ ಅದು ಪತ್ತೆಯಾಗಿದೆ. ಆಭರಣಗಳು ಪತ್ತೆಯಾಗಿರುವಂತಹ ಒಂದು ಘಟನೆ ನಡೆದಿದೆ. 60 ವರ್ಷಗಳ ಹಿಂದೆ ಹೂತು ಹೋಗಿದ್ದ ಆಭರಣಗಳು ಈಗ ಪತ್ತೆಯಾಗಿದೆ. ಜಮೀನಿನಲ್ಲಿ ಹೂತು ಹೋಗಿದ್ದ ದೇವರ ಆಭರಣಗಳು ಪತ್ತೆಯಾಗಿದೆ. ದೇವರ ಚಿನ್ನ, ಕಂಚಿನ ಆಭರಣ ಇರುವ ಲಾಕರ್ ಪತ್ತೆಯಾಗಿದೆ. ದೇವಸ್ಥಾನದ ಬುನಾದಿ ಹಾಕುವ ವೇಳೆ ಈ ಒಡವೆಗಳು ಸಿಕ್ಕಿದ್ದಾವೆ. ಎಲ್ಲಿ ಸಿಕ್ಕಿರೋದು? ಚಳ್ಳಕೆರೆ ತಾಲೂಕಿನ ಬಂಗಾರ ದೇವರಹಟ್ಟಿ ಗ್ರಾಮದಲ್ಲಿ ಆಗಿರೋದು. ಮ್ಯಾಸನಾಯಕ ಬುಡಕಟ್ಟು ಸಂಸ್ಕೃತಿಗೆ ಸೇರಿದ ಆಭರಣಗಳು ಈಗ ಪತ್ತೆಯಾಗಿರೋದು. ಕಾಂತಾರ ಸಿನಿಮಾದಲ್ಲೂ ಕೂಡ ಇದೇ ರೀತಿಯ ಒಂದು ಸ್ಟೋರಿ ಬರುತ್ತೆ. ದೈವದ ಆಭರಣಗಳೆಲ್ಲ ಸಿಗೋದು. ಇಲ್ಲೂ ಕೂಡ ಹಂಗೆ ಆಗಿದೆ ನೋಡಿ. ಚಳ್ಳಕೆರೆ ತಾಲೂಕಿನ ಬಂಗಾರ ದೇವರಹಟ್ಟಿ ಗ್ರಾಮದಲ್ಲಿ ದೇವರ ಆಭರಣಗಳು ದೇವಸ್ಥಾನದ ಬುನಾದಿ ಹಾಕುವ ಸಮಯದಲ್ಲಿ ಈ ಒಡವೆಗಳು ಸಿಕ್ಕಿದಾವೆ. ದೇವರ ಚಿನ್ನ, ಕಂಚಿನ ಆಭರಣ ಇರುವಂತ ಲಾಕರ್ ಅದು. ಜಮೀನಿನಲ್ಲಿ ಹೂತು ಹೋಗಿದ್ದ ದೇವರ ಆಭರಣಗಳು ಪತ್ತೆಯಾಗಿದ್ದಾವೆ. ಸುಮಾರು 60 ವರ್ಷಗಳ ಹಿಂದೆ ಹೂತಿಟ್ಟಿದ್ದಂತಹ ದೇವರ ಆಭರಣಗಳು ಅನ್ನೋದು ಈಗ ಸದ್ಯಕ್ಕೆ ಮಾಹಿತಿ ಸಿಕ್ಕಿದೆ. ಪ್ರತಿ ವರ್ಷ ಜಾತ್ರೆಯಲ್ಲಿ ಮಾತ್ರ ದೇವರ ಆಭರಣವನ್ನ ಪೂಜಾರಿಯ ವಂಶಸ್ಥರು ತೆಗಿತಾ ಇದ್ರು. 60 ವರ್ಷಗಳ ಹಿಂದೆ ಆಭರಣದ ಪೆಟ್ಟಿಗೆಯನ್ನ ಪೂಜಾರಿ ಹೂತಿಟ್ಟಿದ್ರು, ಆನಂತರ ತೆಗೆದಿರಲಿಲ್ಲ. ಈಗ ಅದು ಪತ್ತೆಯಾಗಿದೆ. ಆಭರಣಗಳು ಪತ್ತೆಯಾಗಿರುವಂತಹ ಒಂದು ಘಟನೆ ನಡೆದಿದೆ. 60 ವರ್ಷಗಳ ಹಿಂದೆ ಹೂತು ಹೋಗಿದ್ದ ಆಭರಣಗಳು ಈಗ ಪತ್ತೆಯಾಗಿದೆ. ಜಮೀನಿನಲ್ಲಿ ಹೂತು ಹೋಗಿದ್ದ ದೇವರ ಆಭರಣಗಳು ಪತ್ತೆಯಾಗಿದೆ. ದೇವರ ಚಿನ್ನ, ಕಂಚಿನ ಆಭರಣ ಇರುವ ಲಾಕರ್ ಪತ್ತೆಯಾಗಿದೆ. ದೇವಸ್ಥಾನದ ಬುನಾದಿ ಹಾಕುವ ವೇಳೆ ಈ ಒಡವೆಗಳು ಸಿಕ್ಕಿದ್ದಾವೆ. ಎಲ್ಲಿ ಸಿಕ್ಕಿರೋದು? ಚಳ್ಳಕೆರೆ ತಾಲೂಕಿನ ಬಂಗಾರ ದೇವರಹಟ್ಟಿ ಗ್ರಾಮದಲ್ಲಿ ಆಗಿರೋದು. ಮ್ಯಾಸನಾಯಕ ಬುಡಕಟ್ಟು ಸಂಸ್ಕೃತಿಗೆ ಸೇರಿದ ಆಭರಣಗಳು ಈಗ ಪತ್ತೆಯಾಗಿರೋದು. ಕಾಂತಾರ ಸಿನಿಮಾದಲ್ಲೂ ಕೂಡ ಇದೇ ರೀತಿಯ ಒಂದು ಸ್ಟೋರಿ ಬರುತ್ತೆ. ದೈವದ ಆಭರಣಗಳೆಲ್ಲ ಸಿಗೋದು. ಇಲ್ಲೂ ಕೂಡ ಹಂಗೆ ಆಗಿದೆ ನೋಡಿ. ಚಳ್ಳಕೆರೆ ತಾಲೂಕಿನ ಬಂಗಾರ ದೇವರಹಟ್ಟಿ ಗ್ರಾಮದಲ್ಲಿ ದೇವರ ಆಭರಣಗಳು ದೇವಸ್ಥಾನದ ಬುನಾದಿ ಹಾಕುವ ಸಮಯದಲ್ಲಿ ಈ ಒಡವೆಗಳು ಸಿಕ್ಕಿದಾವೆ. ದೇವರ ಚಿನ್ನ, ಕಂಚಿನ ಆಭರಣ ಇರುವಂತ ಲಾಕರ್ ಅದು. ಜಮೀನಿನಲ್ಲಿ ಹೂತು ಹೋಗಿದ್ದ ದೇವರ ಆಭರಣಗಳು ಪತ್ತೆಯಾಗಿದ್ದಾವೆ. ಸುಮಾರು 60 ವರ್ಷಗಳ ಹಿಂದೆ ಹೂತಿಟ್ಟಿದ್ದಂತಹ ದೇವರ ಆಭರಣಗಳು ಅನ್ನೋದು ಈಗ ಸದ್ಯಕ್ಕೆ ಮಾಹಿತಿ ಸಿಕ್ಕಿದೆ. ಪ್ರತಿ ವರ್ಷ ಜಾತ್ರೆಯಲ್ಲಿ ಮಾತ್ರ ದೇವರ ಆಭರಣವನ್ನ ಪೂಜಾರಿಯ ವಂಶಸ್ಥರು ತೆಗಿತಾ ಇದ್ರು. 60 ವರ್ಷಗಳ ಹಿಂದೆ ಆಭರಣದ ಪೆಟ್ಟಿಗೆಯನ್ನ ಪೂಜಾರಿ ಹೂತಿಟ್ಟಿದ್ರು, ಆನಂತರ ತೆಗೆದಿರಲಿಲ್ಲ. ಈಗ ಅದು ಪತ್ತೆಯಾಗಿದೆ. ಆಭರಣಗಳು ಪತ್ತೆಯಾಗಿರುವಂತಹ ಒಂದು ಘಟನೆ ನಡೆದಿದೆ. 60 ವರ್ಷಗಳ ಹಿಂದೆ ಹೂತು ಹೋಗಿದ್ದ ಆಭರಣಗಳು ಈಗ ಪತ್ತೆಯಾಗಿದೆ. ಜಮೀನಿನಲ್ಲಿ ಹೂತು ಹೋಗಿದ್ದ ದೇವರ ಆಭರಣಗಳು ಪತ್ತೆಯಾಗಿದೆ. ದೇವರ ಚಿನ್ನ, ಕಂಚಿನ ಆಭರಣ ಇರುವ ಲಾಕರ್ ಪತ್ತೆಯಾಗಿದೆ. ದೇವಸ್ಥಾನದ ಬುನಾದಿ ಹಾಕುವ ವೇಳೆ ಈ ಒಡವೆಗಳು ಸಿಕ್ಕಿದ್ದಾವೆ. ಎಲ್ಲಿ ಸಿಕ್ಕಿರೋದು? ಚಳ್ಳಕೆರೆ ತಾಲೂಕಿನ ಬಂಗಾರ ದೇವರಹಟ್ಟಿ ಗ್ರಾಮದಲ್ಲಿ ಆಗಿರೋದು. ಮ್ಯಾಸನಾಯಕ ಬುಡಕಟ್ಟು ಸಂಸ್ಕೃತಿಗೆ ಸೇರಿದ ಆಭರಣಗಳು ಈಗ ಪತ್ತೆಯಾಗಿರೋದು. ಕಾಂತಾರ ಸಿನಿಮಾದಲ್ಲೂ ಕೂಡ ಇದೇ ರೀತಿಯ ಒಂದು ಸ್ಟೋರಿ ಬರುತ್ತೆ. ದೈವದ ಆಭರಣಗಳೆಲ್ಲ ಸಿಗೋದು. ಇಲ್ಲೂ ಕೂಡ ಹಂಗೆ ಆಗಿದೆ ನೋಡಿ. ಚಳ್ಳಕೆರೆ ತಾಲೂಕಿನ ಬಂಗಾರ ದೇವರಹಟ್ಟಿ ಗ್ರಾಮದಲ್ಲಿ ದೇವರ ಆಭರಣಗಳು ದೇವಸ್ಥಾನದ ಬುನಾದಿ ಹಾಕುವ ಸಮಯದಲ್ಲಿ ಈ ಒಡವೆಗಳು ಸಿಕ್ಕಿದಾವೆ. ದೇವರ ಚಿನ್ನ, ಕಂಚಿನ ಆಭರಣ ಇರುವಂತ ಲಾಕರ್ ಅದು. ಜಮೀನಿನಲ್ಲಿ ಹೂತು ಹೋಗಿದ್ದ ದೇವರ ಆಭರಣಗಳು ಪತ್ತೆಯಾಗಿದ್ದಾವೆ. ಸುಮಾರು 60 ವರ್ಷಗಳ ಹಿಂದೆ ಹೂತಿಟ್ಟಿದ್ದಂತಹ ದೇವರ ಆಭರಣಗಳು ಅನ್ನೋದು ಈಗ ಸದ್ಯಕ್ಕೆ ಮಾಹಿತಿ ಸಿಕ್ಕಿದೆ. ಪ್ರತಿ ವರ್ಷ ಜಾತ್ರೆಯಲ್ಲಿ ಮಾತ್ರ ದೇವರ ಆಭರಣವನ್ನ ಪೂಜಾರಿಯ ವಂಶಸ್ಥರು ತೆಗಿತಾ ಇದ್ರು. 60 ವರ್ಷಗಳ ಹಿಂದೆ ಆಭರಣದ ಪೆಟ್ಟಿಗೆಯನ್ನ ಪೂಜಾರಿ ಹೂತಿಟ್ಟಿದ್ರು, ಆನಂತರ ತೆಗೆದಿರಲಿಲ್ಲ. ಈಗ ಅದು ಪತ್ತೆಯಾಗಿದೆ.